ಬ್ಯಾಟರಾಯನಪುರದಿಂದ ಎಸ್ ಸಿ ಮೋರ್ಚಾ ಅಧ್ಯಕ್ಷರು ನಮಗೆ ಇಲ್ಲಿ ಇನ್ಚಾರ್ಜ್ ಆಗಿ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬಂದು ಇಲ್ಲಿ ನಮ್ಮ BJP ಕಾರ್ಯಕರ್ತರನ್ನು ಭೇಟಿ ಮಾಡ್ತಾ ಇದ್ದೀರಿ. ಎಲ್ಲ ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಮತಗಳಿರೋದ್ರಿಂದ ಇಲ್ಲಿ ನಮ್ಮ ವರ್ಮವಾಗದಿಂದ 5 ಬೂತಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು 2,000 ಮತಗಳ ಹೆಚ್ಚಾಗಿ ನಾವು ಲೀಡ್ ಕೊಡ್ತೀರಂತ ಭರವಸೆ ಕೊಟ್ಟಿದ್ದಾರೆ. ಕ್ಷೇತ್ರದ ಹಿಂದುಳಿದ ವರ್ಗದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಈ ವಾರ್ಡಲ್ಲಿ ಕೋರ್ ಕಮಿಟಿ ಸದಸ್ಯನಾಗಿ ಪ್ರಭಾವಿಯಾಗಿ ಉಸ್ತುವಾರಿಗಳಾಕಿದ್ದಾರೆ. ಈ ವಾರ್ಡಲ್ಲಿ ಹೆಂಗಿದೆ ಅಂದರೆ ಕಾರ್ಯಕ್ರಮ ಇದು ಕ್ಯಾಂಪೇನಿಂಗ್ ಹೆಂಗಿದೆ ಅಂದರೆ ಏನು ಮಾತಾಡೋಂಗಿಲ್ಲ, ಒನ್ ಸೈಡ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಕಡೆನೂ. ಎಲ್ಲ ಜಾಗದಲ್ಲಿ ಎಲ್ಲ ವಾರ್ಡಲ್ಲಿ ಎಲ್ಲ ಶಕ್ತಿ ಕೇಂದ್ರಗಳಲ್ಲೂ ಒಂದು ಸೈಡ್ ಕಾರ್ಯಕ್ರಮಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ 2-3 ದಿವಸದಲ್ಲೇ ನಾವು ಕಾಂಗ್ರೆಸ್ನವರಿಗೆ ಆಕ್ಸಿಜನ್ ಕೊಟ್ಟು ಎಬ್ಬಿಸಬೇಕಂತ ಕಾಲ ಒಂದೇ ಬರ್ತದೆ ಅಂತ ಕಾಣಿಸ್ತದೆ ನನಗೆ. ಈಗ ಆಲ್ರೆಡಿ ಬಸವರಾಜಪ್ಪನ ಇದ್ದಾಗ ಆಕ್ಸಿಜನ್ ಇತ್ತು. ಬಸವರಾಜಪ್ಪನ BJP ಬಂದ ಮೇಲೆ ಖಂಡಿತವಾಗಿ ಅಲ್ಲಿ ಉಸಿರಾಡಕ್ಕೂ ಗಾಳಿ ಇಂದಿರಾಗೋಗ್ಬಿಟ್ಟೈತಿ. ಆ ಮಟ್ಟಕ್ಕೆ ಕೆಲಸ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮ ಕ್ಯಾಂಪೇನಿಂಗ್ ಅಂತೂ ನಾಳೆ ನಡೆದೊಳಗಡೆ ಎಲ್ಲ ಜನ BJP ಪರವಾಗಿ ಒಲವು ತೋರಿಸಿ ಎಲ್ಲ BJPಗೆ ಮತ ಹಾಕೋ ಥರ ಕ್ಯಾಂಪೇನಿಂಗ್ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಅದೇ ರೀತಿಯಲ್ಲಿ ಎಲ್ಲ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಈ ಸಂಖ್ಯೆ ನೀವು ನೋಡ್ತಾ ಇರ್ಬೋದು. ಇವತ್ತು ಕಾಂಗ್ರೆಸ್ನವರು ಆ ಭಾಗದಲ್ಲಿ ಎಷ್ಟು ಜನ ಮಾಡ್ತಾ ಇದ್ದಾರೆ, BJPನವರು ಎಷ್ಟು ಜನ ಇಲ್ಲಿ ಸೇರ್ತಾ ಇದ್ದಾರೆ, ಏನು ಕಥೆ ಅನ್ಬೋದು. ಮತದಾರರಂತೂ ಮನೆಗೆ ನಾವು ಭೇಟಿ ಕೊಟ್ಟಾಗ ಖಂಡಿತವಾಗಿ ನಾವು BJPಗೆ ಮತ ಕೊಡ್ತೀವಿ, ಬಸವರಾಜರನ್ನ ಜಯಶೀಲನಾಗಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂತೂ ನಿಜವಾಗ್ಲೂ ಖಂಡಿತವಾಗೇ ಆಗುತ್ತೆ. ಯಾಕಂದ್ರೆ ಕೇಂದ್ರದಲ್ಲಿ ಸರ್ಕಾರ ನಮ್ಮದೇ ಇರೋದ್ರಿಂದ ರಾಜ್ಯದಲ್ಲಿ ಕೂಡ ಸರ್ಕಾರ ನಮ್ಮದೇ ಆಗುತ್ತೆ. ಕ್ಷೇತ್ರದಲ್ಲಿ ನಮ್ಮದೇ ಆದರೆ ಖಂಡಿತವಾಗಿ ಅಭಿವೃದ್ಧಿ ಅಂತೂ ಕುಂಠ ಆಗಲ್ಲ. ಮುಂದಿನ ದಿನ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಕಡೆ ಯಡಿಯೂರಪ್ಪನವರ ಸರ್ಕಾರ ಬಂದ ಮೇಲೆ ಕಡೆ 100 ದಿನಗಳಲ್ಲಿ 600-700 ಕೋಟಿ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಅನುದಾನಗಳು ನಿಜಕ್ಕೂ ಹೇಳಬೇಕಂದ್ರೆ ನಮ್ಮ ವಾರ್ಡಿಗೆ 150-160 ಕೋಟಿ ಅನುದಾನ ತಂದಿದ್ದಾರೆ. ಒಳಚರಂಡಿ ಆಗಲಿ, ಗ್ಯಾಸ್ ಪೈಪ್ ಆಗಲಿ, ನೀರಿನ ಇದಾಗಲಿ ಎಲ್ಲನೂ ತುಂಬಾ 7 ಕೋಟಿ ಅನುದಾನಗಳು ಕೊಟ್ಟಿದ್ದಾರೆ. ಅಭಿವೃದ್ಧಿ ಅಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮುಂದಿನ ಇನ್ನೂ ಹೆಚ್ಚಿಗೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ 9ನೇ ತಾರೀಕು ವಿಜಯೋತ್ಸವ ಆಚರಣೆ ಮಾಡೇ ಮಾಡುತ್ತೆ. ಬಸವರಾಜ ಅವರು ಮಿನಿಸ್ಟರ್ ಆಗೇ ಆಗ್ತಾರೆ. ಮುಂದಿನ ಇನ್ನೂ ಹೆಚ್ಚಿನ ರೀತಿ